ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ವರ್ಗ ಏನಾದರೂ ಆಗಿದೆಯಾ ಅಥವಾ ಕಳೆದ 2 ತಿಂಗಳಿಂದ ಬಿ ಪಿ ಎಲ್ ಕಾರ್ಡ್ನ ಹಿನ್ನೆಲೆಯಲ್ಲಿ ನೀವು ತಿಂಗಳು ಪಡಿತಿರುವಂಥ ರೇಷನ್ ಸಿಗ್ತಾ ಇಲ್ವಾ, ಡಿ ಬಿ ಟಿ ಹಣನೂ ಕೂಡ ಬರ್ತಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಹೌದು ಅನ್ನೋದಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ರಾಜ್ಯ ಸರ್ಕಾರ ಕಳೆದ 3 ತಿಂಗಳ ಹಿಂದೆ ಒಂದು ನಿರ್ದೇಶನವನ್ನು ನೀಡಿತ್ತು. ಯಾಕೆಂದರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಭಾಳಷ್ಟು ಜನ ಇದ್ದಾರೆ ಅಂಥೇಳಿ. ಶ್ರೀಮಂತರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ, ಸರ್ಕಾರಿ ನೌಕರರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದವರು, ಕಾರ್ ಮೇಲೆ ಕಾರು, ಭಾಳಷ್ಟು ಕಾರ್ಗಳ ಸ್ವಂತ ಇದ್ದಂಥವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದು ಅರ್ಹ ಬಿ ಪಿ ಎಲ್ ಕಾರ್ಡ್ ಯಾರಿದ್ದಾರೆ ಅಂದರೆ ಬಡವರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಸಿ ಎಮ್ ನಿರ್ದೇಶನವನ್ನು ನೀಡಿದರು. ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡಬಾರ್ದು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆನೂ ಕೂಡ ಸಾಕಷ್ಟು ರೀತಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ವೆರಿಫೈ ಮಾಡುವಂಥ, ಸ್ಕ್ರೂಟ್ನಿ ಮಾಡುವಂಥ ಕೆಲಸನೂ ಕೂಡ ಮಾಡ್ತು. ಈ ಗವರ್ನೆನ್ಸ್ ಮೂಲಕ ಒಂದು ವರದಿಯನ್ನು ಕೂಡ ಕೊಡ್ತು. ಆ ವರದಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ಲಕ್ಷ ಕಾರ್ಡ್ಗಳು ಅನರ್ಹ ಇದ್ದಾವೆ. ಮಾನದಂಡಗಳು ಇಲ್ಲದೆ ಇರುವಂಥ ಕಾರ್ಡ್ಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಎಷ್ಟು ಅಂದರೆ 1,50,00,000ದಲ್ಲಿ 22 ಲಕ್ಷ ಅನರ್ಹ ಕಾರ್ಡ್ಗಳಿದ್ದಾವೆ ಅಂಥೇಳಿ ಒಂದು ವರದಿಯನ್ನು, ಡಿಟೇಲ್ ರಿಪೋರ್ಟನ್ನು ಕೊಡ್ತು. ಸೊ ಈ ರಿಪೋರ್ಟ್ನ ಹಿನ್ನೆಲೆಯಲ್ಲಿ ಪರಿಷ್ಕರಣೆ ಮಾಡುವಂಥ ಕಾರ್ಯನೂ ಕೂಡ ಮಾಡ್ತು. ಕೆಲ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡಿಂದನೇ ಡಿಲೀಟ್ ಮಾಡುವಂಥ ಕಾರ್ಯ ಆಯಿತು. ಇನ್ನು ಕೆಲವು ಕಾರ್ಡ್ಗಳನ್ನು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಶಿಫ್ಟ್ ಮಾಡುವಂಥ ಕಾರ್ಯ ಆಯಿತು. ಸೊ ಇದು ಮೊದಲು ಆರಂಭದಲ್ಲಿ ಆಗಿರೋದೇನೆಂದರೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆಗಿದೆ. ಎಷ್ಟು ಅಂದರೆ ಹತ್ರ 1 ಲಕ್ಷ ಕಾರ್ಡ್ಗಳು. ಡಿಲೀಟ್ ಆಗಿರೋದು ಎಷ್ಟು ಅಂದರೆ 80,000 ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಇದು ಲಕ್ಷವನ್ನು ಕೂಡ ಮೀರಿಸಿದೆ ಅಂಥೇಳಿ ಕೆಲವರು ಮಾಹಿತಿಯನ್ನು ನೀಡ್ತಾ ಇರೋದು. ಸೊ ಇದರಿಂದ ಸಾಕಷ್ಟು ರೀತಿಯಾದಂಥ ತೊಂದರೆ ಆಯಿತು. ಅದರಲ್ಲೂ ಕೂಡ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಅವ್ರು ಯಾರು ಸರ್ಕಾರಿ ನೌಕರರಿರೋದಿಲ್ಲ, ಐ ಟಿ ಫೈಲ್ ಮಾಡಿರೋದಿಲ್ಲ, ಆದರೂ ಕೂಡ ಅವರ ಕಾರ್ಡ್ ಡಿಲೀಟ್ ಆಯಿತು. ಈ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಆಹಾರ ಇಲಾಖೆಯ ಸಚಿವರು ಮತ್ತು ಸಚಿವ ಸಂಪುಟದ ಬಹುತೇಕ ಸದಸ್ಯರೆಲ್ಲರೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟರು. ಏನು ಅಂತಂದರೆ ಸಿ ಎಮ್ ಸೂಚನೆ ಮೇರೆಗೆ ಸಿ ಎಮ್ ಏನಂತ ಹೇಳಿದ್ರು ಅಂದರೆ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ತೆರಿಗೆ ಕಟ್ಟುವವರಿದ್ದರೆ, ಅಂದರೆ ಆದಾಯ ತೆರಿಗೆ ಕಟ್ಟುವವರು ಯಾರಾದರೂ ಇದ್ದರೆ ಅವರಿಬ್ಬರನ್ನು ಹೊರತುಪಡಿಸಿ ಇನ್ನುಳಿದಂಥ ಯಾವ ಮಾನದಂಡಗಳನ್ನು ಕೂಡ ಪಾಲನೆ ಮಾಡೋದು ಬೇಕಾಗಿಲ್ಲ. ಅವೆರಡು ಮಾನದಂಡ ಏನಾದರೂ ಇದ್ದರೆ ಅವರನ್ನು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಶಿಫ್ಟ್ ಮಾಡಿ, ಅವ್ರನ್ನೇನು ಕಾರ್ಡಿಂದ ಡಿಲೀಟ್ ಮಾಡುವಂಥ ಕಾರ್ಯ ಮಾಡಬೇಡಿ, ಎ ಪಿ ಎಲ್ ಕಾರ್ಡಿಗೆ ಅವ್ರನ್ನ ವರ್ಗ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟರು. ಇನ್ನುಳಿದಂಥ ಯಾವುದೇ ರೀತಿಯಾದಂಥ ಮಾನದಂಡ ಬೇಕಾಗಿಲ್ಲ ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟರು. ಇದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಡಿಲೀಟ್ ಮಾಡಲಿಕ್ಕೆ ಮುಂದಾಗಿದ್ದಂಥ ಆಹಾರ ಇಲಾಖೆ ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡುವಂಥ ಕಾರ್ಯ ಆಯಿತು. ಸೊ ಈಗ ಇರುವಂಥ ಪ್ರಶ್ನೆ ಏನು ಅಂತಂದರೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಶಿಫ್ಟ್ ಆಗಿದ್ದಾರೆ. ಇದರಲ್ಲಿ ಬಡವರು ಕೂಡ ಇದ್ದಾರೆ. ಕೆಲವರು ಸರ್ಕಾರಿ ನೌಕರರು ಅನ್ನೋ ಕಾರಣಕ್ಕಾಗಿ ವರ್ಗ ಮಾಡಿದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತಾ ಇದ್ದಿಲ್ಲ. ಇದರಲ್ಲಿ 20% ಬಡವರ ಕಾರ್ಡ್ಗಳನ್ನು ಕೂಡ ಇದೇ ರೀತಿಯಾಗಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಕೆಲವು ಕಾರ್ಡ್ಗಳು ಡಿಲೀಟ್ ಆಗಿದೆ ಅನ್ನುವಂಥ ಮಾಹಿತಿನೂ ಇದೆ. ಇದರಿಂದಾಗಿ ಬಿ ಪಿ ಎಲ್ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರು ಅನರ್ಹರಾಗಿದ್ದಾರೆ. ಸೊ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಆಗಿದರೆ ಅಥವಾ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಶಿಫ್ಟ್ ಆಗಿದರೆ ಅಥವಾ ಕಳೆದ 2 ತಿಂಗಳಿಂದನೂ ಕೂಡ ನೀವು ರೇಷನನ್ನು ಪಡಿತಾ ಇಲ್ಲ ಅನ್ನೋದಾದರೆ ಅಥವಾ ಕಳೆದ 2 ತಿಂಗಳಿಂದ 5 kg ಅಕ್ಕಿಯ ಬದಲಾಗಿ ಡಿ ಬಿ ಟಿ ಹಣ ಏನು ಪಡಿತಾ ಇದ್ರಲ್ಲ ಅದು ಕೂಡ ಬರ್ತಾ ಇಲ್ಲ ಅನ್ನೋದಾದರೆ, ನೀವು ಪಡಿತರ ಅಂಗಡಿಗೆ ಹೋಗಿ ನೀವು ಕೇಳಿದಾಗ ಇಲ್ಲ ನಿಮ್ಮ ಲೀಸ್ಟಲ್ಲಿ ಈ ತಿಂಗಳಿಂದ ನಿಮ್ಮ ಹೆಸರಿಲ್ಲ ಅಂತೇನಾದರೂ ಹೇಳೋದಾದರೆ, ಇವುಗಳೆಲ್ಲವೂ ಕೂಡ ಇದ್ದು ಅರ್ಹ ಫಲಾನುಭವಿಗಳಾಗಿದ್ದರೆ ಖಂಡಿತವಾಗಿ ಕೂಡ ನೀವು ಅರ್ಹ ಫಲಾನುಭವಿ ಆಗಿದ್ದರೆ ನೀವು ಕಾರ್ಡನ್ನು ವಾಪಸ್ ಪಡಿಬೋದು. 15 ದಿನದೊಳಗಡೆ ನೀವು ಬಿ ಪಿ ಎಲ್ ಕಾರ್ಡನ್ನು ಪಡೀಲಿಕ್ಕೆ ಸರ್ಕಾರನೂ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡುತ್ತೆ. ವಾಪಸ್ ಕೊಡ್ತೇವೆ ಅಂತೇಳಿ ಈಗಾಗಲೇ ಭರವಸೆಯನ್ನು ಕೂಡ ಆಹಾರ ಸಚಿವರು ಆದಂಥ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ, ಡಿ ಸಿ ಎಂ DK ಶಿವಕುಮಾರ್ ಎಲ್ಲರೂ ಕೂಡ ಸ್ಟೇಟ್ಮೆಂಟ್ ನೀಡಿರೋದೇನೆಂದರೆ ಯಾರಿಗೆ ನಿಜವಾಗ್ಲೂ ಕೂಡ ಅರ್ಹ ಫಲಾನುಭವಿಗಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ದಾರರು ಅವರಿಗೆ ಆ ರೀತಿ ಏನಾದರೂ ಕಾರ್ಡ್ ಡಿಲೀಟ್ ಆಗಿದ್ದರೆ ಅಥವಾ ಎ ಪಿ ಎಲ್ ಕಾರ್ಡ್ ಶಿಫ್ಟ್ ಆಗಿದ್ದರೆ ಅವ್ರಿಗೆ ಮತ್ತೆ ಕಾರ್ಡನ್ನು ಕೊಡುವಂಥ ಕೆಲಸ ಮಾಡ್ತೀವಿ, ವಿತಿನ್ 1 ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಪ್ರಾಕ್ಟಿಕಲಿ ನೋಡೋದಾದರೆ ಆ ರೀತಿ ಆಗೋದಿಲ್ಲ, 15 ದಿನ ಬೇಕಾಗತ್ತೆ ಅಂಥೇಳಿ ಆಹಾರ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಅದರ ಪ್ರೋಸೆಸ್ ಇದೆ.
ಸೊ ಏನು ಮಾಡಬೇಕು, ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನಾದರೂ ಡಿಲೀಟ್ ಆಗಿದರೆ, ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಏನಾದರೂ ಆಗಿದ್ದರೆ ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್. ನೀವು ಒಂದು ಸ್ವಲ್ಪ ತಿಳಿದವರಾಗಿದ್ದರೆ, ಅಕ್ಷರಸ್ಥ ಆಗಿದ್ದರೆ, ನೀವು ahara.kr.nic ವೆಬ್ಸೈಟ್ ಏನಿದೆ, ಆಹಾರ ಇಲಾಖೆ ವೆಬ್ಸೈಟ್, ಆ ವೆಬ್ಸೈಟಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಕ್ಲಿಕ್ ಮಾಡಿ, ನಿಮಗೆ ಅಲ್ಲಿ ಅರ್ಜಿ ಪರಿಷ್ಕರಣೆ ಅಂಥೇಳಿ ಒಂದು ಆಪ್ಷನ್ ಇದೆ. ಆ ಅರ್ಜಿ ಪರಿಷ್ಕರಣೆಯಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಲ್ಲಿ ಕೇಳುವಂಥ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳೆಲ್ಲವನ್ನು ಕೂಡ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಏನೇನು ದಾಖಲೆಗಳು ಅಂದರೆ, ಸಹಜವಾಗಿ ಆಧಾರ್ ಕಾರ್ಡ್, ಈ ಹಿಂದೆ ಇದ್ದಂಥ ಕಾರ್ಡ್ನ ಡೀಟೇಲ್ಸ್ ಇದ್ದರೆ ಅದರ ದಾಖಲೆಗಳು, ಮತ್ತು ಆರ್ ಡಿ ನಂಬರ್, ಹಳೆಯ ನಂಬರ್ ಏನಿತ್ತಲ್ಲ ನಿಮ್ಮದು ಬಿ ಪಿ ಎಲ್ ಕಾರ್ಡ್ಗೆ ಇದ್ದಂಥ ನಂಬರ್ ಏನಿದೆ, ಪಡಿತರ ಕಾರ್ಡ್ ನಂಬರ್, ಆ ಕಾರ್ಡ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ನಿಮಗೆ ಆದಾಯ ಮತ್ತು ತೆರಿಗೆ ಏನಾದರೂ ಕಟ್ಟಿಲ್ಲ ಅನ್ನೋದಾದರೆ ಅದಕ್ಕೆ ಸಂಬಂಧಿಸಿದಂಥ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಸ್ಥಳ ಬಗ್ಗೆ ಮಾಹಿತಿ, ನಿಮಗೆ ಮತ್ತು ತಂದೆ ತಾಯಿ, ಹೀಗೆ ಏನೇನು ಮಾಹಿತಿಗಳನ್ನು ಕೇಳುತ್ತೆ ಆ ಮಾಹಿತಿಗಳೆಲ್ಲವನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಷ್ಟು ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಬಟ್ ಒಂದಷ್ಟು ನಿಮಗೆ ಮಾಹಿತಿ ಇಲ್ಲ, ಬಟ್ ನಾವು ಅಪ್ಲೈ ಮಾಡಿದ್ದೀವಿ ಆದರೂ ಕೂಡ ಏನು ನಮಗೆ ರಿಯಾಕ್ಷನ್ ಸಿಗ್ತಾ ಇಲ್ಲ, ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅನ್ನೋದಾದರೆ ಇನ್ನೂ 2 ಕೆಲಸಗಳನ್ನು ಮಾಡ್ಬೋದು. ಫಿಸಿಕಲ್ಲಿ ಅಂದರೆ ನೀವು ಭೌತಿಕವಾಗಿ ನೀವು ತಾಲೂಕು ಮಟ್ಟದಲ್ಲಿರುವಂಥ ಆಹಾರ ಇಲಾಖೆಯ ಕಚೇರಿಗೆ ಹೋಗ್ಬೋದು. ಅಲ್ಲಿ ಹೋಗಿ ಗಮನಕ್ಕೆ ತರುವಂಥ ಕೆಲಸ ಮಾಡ್ಬೋದು. ಅಲ್ಲೊಂದು ಮನವಿ ಪತ್ರವನ್ನು ಕೂಡ ಕೊಡ್ಬೋದು. ಇಲ್ಲ ನಮಗೆ ದೂರ ಆಗ್ತದೆ, ತಹಶೀಲ್ದಾರ್ ಕಚೇರಿ ನಮಗೆ ಹತ್ತಿರ ಆಗುತ್ತೆ, ತಹಶೀಲ್ದಾರ್ ಕಚೇರಿಯಲ್ಲಿ ಏನಾದರೂ ನಾವು ಅಪ್ಲೈ ಮಾಡ್ಬೋದಾ ಅನ್ನೋದಾದರೆ ಖಂಡಿತವಾಗಿ ಕೂಡ ತಹಶೀಲ್ದಾರ್ ಕಚೇರಿಗೆ ಹೋಗಿ ಗಮನಕ್ಕೆ ತರುವಂಥ ಕೆಲಸ ಮಾಡ್ಬೋದು. ತಹಶೀಲ್ದಾರ್ ಗಮನಕ್ಕೂ ಕೂಡ ತರ್ಬೋದು, ಹೀಗೀಗೆ ನಮ್ಮ ಕಾರ್ಡ್ ಡಿಲೀಟ್ ಆಗಿದೆ ಅಥವಾ ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಆಗಿದೆ, ಬಟ್ ನಿಜವಾಗ್ಲೂ ನಾವು ಅರ್ಹ ಫಲಾನುಭವಿಗಳಿದ್ದೀವಿ ಅಂಥೇಳಿ. ಸೊ ಇಷ್ಟನ್ನು ಮಾಡಿದರೆ ಆಹಾರ ಇಲಾಖೆ ಪ್ರೋಸೆಸ್ಸನ್ನು ಮಾಡುತ್ತೆ. ಅವುಗಳನ್ನೆಲ್ಲವನ್ನು ಕೂಡ ಪ್ರೋಸೆಸ್ ಮಾಡಲಿಕ್ಕೆ ಈಗಾಗಲೇ ಸೋಮವಾರದಿಂದನೇ ಆ ಕಾರ್ಯ ಶುರುವಾಗಿದೆ. 1 ವಾರದೊಳಗಡೆ ಎಲ್ಲ ಸ್ಕ್ರೂಟ್ನಿ ಮಾಡುವಂಥ ಕೆಲಸನೂ ಕೂಡ ಆಗುತ್ತೆ. ಹೇಗಾಗತ್ತೆ, ಆಹಾರ ಇಲಾಖೆ ಅಧಿಕಾರಿಗಳು ನೀವು ಕೊಟ್ಟಂಥ ರಿಪೋರ್ಟ್ ಏನಿದೆ ಅಥವಾ ನೀವು ಕೊಟ್ಟಂಥ ಮನವಿ ಪತ್ರ ಏನಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಇವ್ರು ನಿಜವಾಗ್ಲೂ ಕೂಡ ಸರ್ಕಾರಿ ನೌಕರರ ಅಥವಾ ಆದಾಯ ತೆರಿಗೆ ಕಟ್ಟಿದವ್ರು ಏನಾದರೂ ನಿಮ್ಮ ಕುಟುಂಬದ ಸದಸ್ಯರು ಏನಾದರೂ ಇದ್ದಾರಾ, ಅವೆರಡನ್ನು ಮಾತ್ರ ಪ್ರಮುಖವಾಗಿ ಪರಿಶೀಲನೆ ಮಾಡುತ್ತೆ. ಇನ್ನುಳಿದದ್ದು ಯಾವುದನ್ನು ಕೂಡ ಪರಿಶೀಲನೆ ಮಾಡೋದಿಲ್ಲ. ಈ ಹಿಂದೆ ಯಾವ್ಯಾವನ್ನ ಪರಿಶೀಲನೆ ಮಾಡ್ತಾ ಇತ್ತು ಅನ್ನೋದಾದರೆ 1,20,000ಕ್ಕಿಂತ ಏನಾದರೂ ಅಧಿಕ ಆದಾಯ ಇದೆ ಅನ್ನುವಂಥ ಸರ್ಟಿಫಿಕೇಟ್ ಏನಾದರೂ ಇದ್ದರೆ, ಅಂದರೆ ನಿಮಗೆ ತಹಶೀಲ್ದಾರ್ ಕಚೇರಿಯಿಂದ ಸಿಗುವಂಥ ಅಥವಾ ಕಂದಾಯ ಇಲಾಖೆಯಿಂದ ಸಿಗುವಂಥ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ 1,20,000 ಒಳಗಡೆನೇ ಇರಬೇಕು ಆದಾಯ ಇದ್ದರೆ ನೀವು ಅರ್ಹರಾಗಿರ್ತೀರಿ. ಇದ್ರ ಜೊತೆಗೆ 1,000 ನಗರ ಪ್ರದೇಶದಲ್ಲಿ 1,000 ಚದರ ಪ್ರದೇಶ ಏನಾದರೂ ಇದ್ದರೆ ಅಥವಾ ಲ್ಯಾಂಡ್ ಏನಾದರೂ ಇದ್ದರೆ, ಸೊ ಸೈಟ್ ಏನಾದರೂ ಇದ್ದರೆ ಅವ್ರನ್ನೂ ಕೂಡ ಈ ಬಿ ಪಿ ಎಲ್ ಕಾರ್ಡಿಂದ ಹೊರಗಡೆ ಇಡುವಂಥ ಕಾರ್ಯ ಮಾಡ್ತಾಯಿದ್ರು. 7.5 ಎಕರೆಗಿಂತ ಒಣ ಭೂಮಿ ಇರ್ಬೋದು ಅಥವಾ ನೀರಾವರಿ ಭೂಮಿ ಇರ್ಬೋದು, ಅದಕ್ಕಿಂತ ಹೆಚ್ಚು ಏನಾದರೂ ಇದ್ದರೆ ಅವ್ರನ್ನೂ ಕೂಡ ಬಿ ಪಿ ಎಲ್ ಕಾರ್ಡಿಂದ ಹೊರಗಿಡುವಂಥ ಕಾರ್ಯ ಮಾಡ್ತಾಯಿದ್ರು. ಈವನ್ 4 ವೀಲರ್ ಏನಾದರೂ ಓನ್ ವೆಹಿಕಲ್ ಇತ್ತು ಅನ್ನೋದಾದರೆ ಅವ್ರನ್ನೂ ಕೂಡ ಬಿ ಪಿ ಎಲ್ ಕಾರ್ಡಿಂದ ಹೊರಗಿಡುವಂಥ ಕಾರ್ಯ ಮಾಡ್ತಾಯಿದ್ರು. ಸೊ ಇನ್ನೂ ಹೇಳ್ತಾ ಹೋಗೋದಾದರೆ ನಿಮಗೆ 110 cc ಅಂದರೆ ಓನ್ ಬೈಕ್ ಇದೆ, 100 cc ಬೈಕ್ ಇದ್ದರೆ ತೊಂದರೆನಿಲ್ಲ. 110 cc 120 cc ಹೀಗೆ ಬೈಕ್ಗಳು ಏನಾದರೂ ಇದ್ದರೆ ಅವ್ರನ್ನೂ ಕೂಡ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಲ್ಲ ಅಂತೇಳಿ ಹೊರಗಿಡುವಂಥ ಕಾರ್ಯ ಮಾಡ್ತಾಯಿದ್ರು. ಬಟ್ ಈಗ ಸಾಕಷ್ಟು ಗೊಂದಲಗಳೆಲ್ಲ ಆದ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ಡೈರೆಕ್ಷನ್ಸ್ ಕೊಟ್ಟಿರೋದು ಮತ್ತು ಆದೇಶ ಕೊಟ್ಟಿರೋದು ಏನಂದರೆ, ಒಂದು ಸರ್ಕಾರಿ ನೌಕರರಾಗಿದ್ದರೆ ಅವರು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಆಗ್ತಾರೆ. ಎರಡನೇದು, ನಿಮ್ಮ ಕುಟುಂಬದ ಸದಸ್ಯರು ಬಿ ಪಿ ಎಲ್ ಕಾರ್ಡಲ್ಲಿ ಏನಾದರೂ ಇದ್ದರೆ ಅವರು ಆದಾಯ ತೆರಿಗೆ ಏನಾದರೂ ಕಟ್ತಾ ಇದ್ದರೆ ಅವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಮಾಡಬೇಕು ಅಂತ. ಇನ್ನುಳಿದಂಥ ಮಾನದಂಡಗಳು ಈಗೇನು ನಾನು ಹೇಳಿದ್ನಲ್ಲ, ಈ ಮಾನದಂಡಗಳು ಯಾವನ್ನು ಕೂಡ ಪರಿಶೀಲನೆ ಮಾಡೋದಿಲ್ಲ ಆಹಾರ ಇಲಾಖೆ ಅಧಿಕಾರಿಗಳು. ಇವೆರಡನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಆಫೀಸರ್ಸ್ ಏನಿದ್ದಾರೆ ನಿಮ್ಮ ಸ್ಥಳ ಪರಿಶೀಲನೆ ಮಾಡ್ತಾರೆ. ಒಂದು ಸರಿ ಹೋಗಿ ನಿಜವಾಗ್ಲೂ ಕೂಡ ಇವರು ಬಡವರ ಶ್ರೀಮಂತರ ಅಂತೇಳಿ, ಅಂದರೆ ಇವೆರಡು ರೀಸನ್ಗಳ ಹಿನ್ನೆಲೆಯಲ್ಲಿ ಒಂದು ಸರ್ಕಾರಿ ನೌಕರರ ಅನ್ನೋದನ್ನು ವೆರಿಫೈ ಮಾಡಬೇಕಲ್ಲ, ಫಿಸಿಕಲಿ ಕೂಡ ನಿಮ್ಮ ಮನೆಗೆ ಬಂದು ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡ್ತಾರೆ. ದಾಖಲೆಗಳನ್ನು ನೀವು ಏನು ಕೊಟ್ಟಿದ್ರಲ್ಲ ಅವುಗಳನ್ನು ಮತ್ತಿನ್ನೊಂದು ಸರಿ ನಿಮ್ಮ ಹತ್ರ ಮಾಹಿತಿಯನ್ನು ಕೇಳುವಂಥ ಕೆಲಸ ಮಾಡ್ತಾರೆ. ಇಷ್ಟು ಮಾತ್ರ ಮಾಡ್ತಾರೆ ಹೊರತು ಇನ್ನು ಯಾವುದೇ ರೀತಿಯಾದಂಥ ಇನ್ನುಳಿದಂಥ ಮಾನದಂಡಗಳು ಇದಾವೋ ಇಲ್ಲ ಅನ್ನೋದನ್ನು ಸ್ಕ್ರೂಟ್ನಿ ಮಾಡುವಂಥ ಕೆಲಸ ಮಾಡೋದಿಲ್ಲ. ಯಾಕಂದರೆ CM ಸಿದ್ದರಾಮಯ್ಯ ಅವರೇ ಸೂಚನೆಯನ್ನು ಕೊಟ್ಟಿರೋದು, ಆಹಾರ ಇಲಾಖೆಯ ಸಚಿವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬೇರೆ ಯಾವುದೇ ರೀತಿಯಂಥ ಗೊಂದಲ ಬೇಡ.
ನನ್ನ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಆಗಿಬಿಡ್ತು ಅಂಥೇಳಿ. ಡಿಲೀಟ್ ಆಗಿದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರೋದು. ಯಾಕಂದರೆ ಆದಾಯ ತೆರಿಗೆ ಹೇಗೆ ಇವರು ವೆರಿಫೈ ಮಾಡ್ತಾರೆ ಅಂದರೆ HRMS ಮೂಲಕ ಸರ್ಕಾರಿ ನೌಕರರು ಇದರ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ, ಆಧಾರ್ ಕಾರ್ಡ್ಗೆ ಟ್ಯಾಲಿ ಮಾಡಿ. ಇನ್ನು IT ಫೈಲ್ ಮಾಡಿದ್ದು ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ನ ಮೂಲಕನೂ ಕೂಡ ಏನು ಡಾಟಾ ಕೊಟ್ಟಿರ್ತಾರೆ ಅದನ್ನು ವೆರಿಫೈ ಮಾಡ್ತಾರೆ. ಆಧಾರ್ ಕಾರ್ಡ್ನ ಜೊತೆಗೆ ರೇಷನ್ ಕಾರ್ಡಲ್ಲಿರುವಂಥ ಕೊಟ್ಟಿರುವಂಥ ಆಧಾರ್ ಕಾರ್ಡ್ನು ಕೂಡ ನೀವು ಚೆಕ್ ಕೊಟ್ಟಿರ್ತೀರಲ್ಲ ಅದನ್ನು ಕೂಡ ಕ್ರಾಸ್ ವೆರಿಫೈ ಮಾಡ್ತಾರೆ. ಸೊ ಇವೆರಡು ರೀಸನ್ಗಾಗಿ ಇವುಗಳನ್ನು ಪರಿಶೀಲನೆ ಮಾಡೋದು. ಸೊ ಈ ರೀತಿಯಾದ ಪ್ರಕ್ರಿಯೆ ನಡೆಯುತ್ತೆ. ಯಾವಾಗ ಸಿಗುತ್ತೆ ಅನ್ನೋಂಥ ಪ್ರಶ್ನೆ ಸಹಜವಾಗಿರುತ್ತೆ. ಅಧಿಕಾರಿಗಳು ಹೇಳೋದು, ಆಹಾರ ಇಲಾಖೆ ಅಧಿಕಾರಿಗಳು 15 ದಿನ ಅಂತೂ ಬೇಕೇ ಬೇಕಾಗತ್ತೆ. ಯಾಕಂದರೆ ಕಾರ್ಡ್ ಡಿಲೀಟ್ ಆಗಿದೆ ಅಥವಾ BPL ಇಂದ APL ಕಾರ್ಡ್ಗೆ ಶಿಫ್ಟ್ ಆಗಿದೆ. ಸೊ ಹಾಗಾದಾಗ ಅದನ್ನು ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡಾದ್ಮೇಲೆ ಈ ಗವರ್ನೆನ್ಸ್ ಇದೇನು ವೆಬ್ಸೈಟ್ ಏನಿದೆ ಅಥವಾ ಅಲ್ಲಿ ಇರುವಂಥ ಡಾಟಾ ಏನಿದೆ ಅದರಲ್ಲಿ ಮತ್ತೆ ನಾವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಈ ಕಾರ್ಡ್ BPL ಕಾರ್ಡ್ ಡಿಲೀಟ್ ಆಗಿ ಅಂದರೆ BPL ಇಂದ APL ಕಾರ್ಡಿಗೆ ಶಿಫ್ಟ್ ಆಗಿತ್ತು, ಅದನ್ನು ಮತ್ತೆ BPL ಕಾರ್ಡಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಅದಕ್ಕೆ ಓಕೆನೂ ಕೂಡ ಮಾಡಬೇಕಾಗತ್ತೆ, ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಹಾಗಾದರೆ ಈ ಡಿಲೀಟ್ ಆಗಿದ್ಮೇಲೂ ಅಥವಾ APL ಕಾರ್ಡಿಗೆ ಶಿಫ್ಟ್ ಆಗಿರುವಂಥ ಕಾರ್ಡ್ ಏನಿದೆ ಮತ್ತು ಈ BPL ಕಾರ್ಡ್ ಆಗಿ ಕೊಡುವಂಥ ಸಂದರ್ಭದಲ್ಲಿ ಹೊಸ RD ನಂಬರ್ ಏನಾದರೂ ಇರುತ್ತೆ, ಹೊಸ ಕಾರ್ಡನ್ನು ಏನಾದರೂ ಕೊಡ್ತಾರಾ ಅಥವಾ ಹಳೆ ಕಾರ್ಡನ್ನು ಏನಾದರೂ ಕೊಡ್ತಾರಾ ಅಂದರೆ ಇಲ್ಲ, ಹಳೆಯ ಕಾರ್ಡನ್ನೇ ಕೊಡ್ತಾರೆ. ಅಂದರೆ ಈ ಹಿಂದೆ ಇದ್ದಂಥ ನಿಮ್ಮ RD ನಂಬರ್ ಏನಿರುತ್ತೆ, ಪಡಿತರ ಸಂಖ್ಯೆಯ ನಂಬರ್ ಏನಿದೆ ಅದೇ ನಂಬರನ್ನೇ ಕೊಡ್ತೇವೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಹಾರ ಸಚಿವ KH ಮುನಿಯಪ್ಪ ಅವರು. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಅಂಥೇಳಿ ಸರ್ಕಾರ ಹೇಳ್ತಾ ಇದೆ. ಬಟ್ ಗೊಂದಲ ಮಾಡಿರೋದೇ ಸರ್ಕಾರ, ಇದು ಮಾತ್ರ ಭಾಳ ಸ್ಪಷ್ಟ. ಯಾಕಂದರೆ ಮೊದಲು ಡಿಸಿಷನ್ನ ತೆಗೆದುಕೊಳ್ಬೇಕಾಯಿತು. ಬಟ್ ಏನಂದರೆ 3 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ ಬಂದಿದ್ದು BPL ಕಾರ್ಡಿಗೆ. ಅದರಲ್ಲಿ ಭಾಳಷ್ಟು ಜನ ಅರ್ಹ ಫಲಾನುಭವಿಗಳಿದ್ರು, ಬಟ್ ಅವರಿಗೆ ಕಾರ್ಡನ್ನು ಕೊಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲಿ 1,50,00,000 ಕಾರ್ಡ್ಗಳನ್ನು ಕೊಟ್ಟಿರೋದು, ಮ್ಯಾಕ್ಸಿಮಮ್ ಕಾರ್ಡನ್ನು ಕೊಟ್ಟಿದ್ದಾರೆ. 75 to 80% BPL ಕಾರ್ಡ್ಗಳನ್ನು ಕೊಟ್ಟಿರೋದು ನಮ್ಮ ರಾಜ್ಯದಲ್ಲಿ. ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಿಲೋ 50 ಒಳಗಡೆನೇ ಇದ್ದಾವೆ. ನಿಮಗೆ ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕೊಟ್ಟಿರೋದು. ಬಡತನ ರೇಖೆಗಿಂತ ಹೆಚ್ಚಿರೋರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂತ ಚೆಕ್ ಮಾಡಿದ್ರೆ ಅಂಕಿಅಂಶಗಳನ್ನು ನೋಡ್ತಾ ಹೋದರೆ ಬಿಲೋ 50ನೇ ಇದೆ. ಬಟ್ BPL ಕಾರ್ಡ್ಗಳನ್ನು ಪಡೆದವರ ಸಂಖ್ಯೆ ನೋಡ್ತಾ ಹೋದರೆ 70% ಇದೆ. ಅಂದರೆ ನಮ್ಮ ದೇಶದಲ್ಲಿರೋದು, ನಮ್ಮ ರಾಜ್ಯದಲ್ಲಿ ಇರುವಂಥ ಜನಸಂಖ್ಯೆ 6.5 to 7 ಕೋಟಿ ಇದೆ. ಇದರಲ್ಲಿ 4.25 ಕೋಟಿಯಷ್ಟು ಬಡವರೇ ಇದ್ದಾರೆ. ಅಂದರೆ ಫಲಾನುಭವಿಗಳು, BPL ಕಾರ್ಡ್ನ ಫಲಾನುಭವಿಗಳೇ ಇದ್ದಾರೆ. ಇದರಲ್ಲಿ ಅಂತ್ಯೋದಯ ಕಾರ್ಡನ್ನು ಇವೆಲ್ಲವನ್ನೂ ಕೂಡ ಸೇರಿಸಿದ್ರೆ 4.25 ಕೋಟಿ ಮೆಂಬರ್ಸ್ ಆಗ್ತಾರೆ. ಇಷ್ಟು ಜನನೂ ಕೂಡ ಬಡವರೇನ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಕೂಡ ಇಲ್ಲ. ಇದರಲ್ಲಿ ಅನರ್ಹರು ಕೂಡ BPL ಕಾರ್ಡನ್ನು ಪಡೆದಿದ್ದಾರೆ. ಸೊ ಅದನ್ನು ಹೊರ ತೆಗೆಯೋದು ಎಷ್ಟು ಕಷ್ಟ ಅನ್ನೋದು ಈಗ ಮಾಡ್ತಿರೋಂಥ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಸದ್ಯಕ್ಕೆ ಗೊಂದಲ ಆಗ್ತಿರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಮಾನದಂಡಗಳೆಂದು ಆ ಮಾನದಂಡಗಳು ಯಾವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೇ ಇರುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದರಿಂದ ಒಬ್ಬರಲ್ಲ ಇಬ್ಬರಲ್ಲ ಭಾಳಷ್ಟು ಸಂಖ್ಯೆಯಲ್ಲಿ, ಅದರಲ್ಲೂ ಕೂಡ ನಿಮಗೆ 18 ರಿಂದ 20 ಲಕ್ಷದಷ್ಟು ಜನ ಏನಿದ್ದಾರೆ ಮತ್ತೆ ಉಳ್ಕೊಂಡಿದ್ದಾರೆ BPL ಕಾರ್ಡ್ ಆಗಿ. ಬಟ್ ವಿಪರ್ಯಾಸ ಅಂತಂದರೆ ನಿಜವಾದ ಫಲಾನುಭವಿಗಳಿಗೆ BPL ಕಾರ್ಡ್ ಏನು ಸಿಗಬೇಕಾಗಿತ್ತಲ್ಲ, ಹೊಸದಾಗಿ ಅಪ್ಲೈ ಮಾಡಿದ್ದಾರೆ. ಕಳೆದ 2 ವರ್ಷದಿಂದನೂ ಅಪ್ಲೈ ಮಾಡಿದವರಿಗೆ ಒಂದೇ ಒಂದು BPL ಕಾರ್ಡನ್ನು ಕೊಡುವಂಥ ಕೆಲಸ ಆಗ್ತಾ ಇಲ್ಲ. ಯಾಕೆ ಅಂದರೆ ಮ್ಯಾಕ್ಸಿಮಮ್ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿರೋದು. ಇದರ ಹಿನ್ನೆಲೆಯಲ್ಲಿ ಇವ್ರಿಗೆ ಕಾರ್ಡ್ ಕೊಡಬೇಕಂದ್ರೆ ಕಾರ್ಡ್ ಪರಿಷ್ಕರಣೆ ಮಾಡಿ ಡಿಲೀಟ್ ಮಾಡಿದ್ರೆ ಮತ್ತು ಹೊಸ ಅಪ್ಲಿಕೇಶನ್ ಏನಿದ್ದಾವೆ ಅವುಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಈ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡುತ್ತೋ ಗೊತ್ತಿಲ್ಲ. ಬಟ್ ಎಮರ್ಜೆನ್ಸಿ BPL ಕಾರ್ಡನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ, ಅದು ಹೆಲ್ತ್ ರೀಸನ್ಗೆ. ಬಟ್ ಅವರಿಗೆ ಪಡಿತರ ಅಕ್ಕಿಯನ್ನೇನು ಕೊಡೋದಿಲ್ಲ, DBT ಹಣ ಏನು ಕೊಡೋದಿಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ, ಅಂದರೆ ಏನಾದರೂ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅರ್ಹ ಫಲಾನುಭವಿ ಇದ್ದಾರೆ, ಬಟ್ BPL ಕಾರ್ಡ್ ಇಲ್ಲ ಅಂದರೆ ಅಂಥವ್ರು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಲಿಕ್ಕೆ ಹೇಗೆ ಅನ್ನೋದನ್ನು ಈ ಹಿಂದಿನ ವೀಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಭಾಳ ಪ್ರಮುಖವಾಗಿ ಯಾರ ಕಾರ್ಡ್ ಡಿಲೀಟ್ ಆಗಿದೆ, ಯಾರ ಕಾರ್ಡ್ BPL ಇಂದ APLಗೆ ಶಿಫ್ಟ್ ಆಗಿದೆ, ಏನು ಮಾಡಬೇಕು, ಸರ್ಕಾರ ಏನು ಮಾಡ್ತಾ ಇದೆ, ಏನು ಮಾಹಿತಿಯನ್ನು ಕೊಟ್ಟಿದೆ, ಇದೆಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂಥೇಳಿ ಭಾವಿಸ್ತೇನೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.